ಕೆಲವೊಬ್ರು ಚದುರಂಗದ ಆಟಗಾರನಂತೆ ಇರ್ತಾರೆ. ನಿಮ್ಮ ಮೈಂಡ್ ಅನ್ನ ಚೆಸ್ ಬೋರ್ಡ್ ಅನ್ನಾಗಿ ಮಾಡಿ ಒಂದೊಂದೇ ಪಾನ್ ಮೂವ್ ಮಾಡ್ತಾರೆ. ನಿಮ್ಗೆ ಅನ್ಸುತ್ತೆ ಎಲ್ಲವೂ ನನ್ನ ಕಂಟ್ರೋಲ್ ನಲ್ಲಿದೆ ಅಂತ, ಆದ್ರೆ ನಿಜವಾದ ನಿರ್ಧಾರ ಬೇರೆಯವರು ತಗೊಳ್ತಾ ಇರ್ತಾರೆ. ನೀವು ಹೌದು ಅನ್ನುವ ಪ್ಲಾನ್ 2 ದಿನ ಮುಂಚೆನೆ ರೆಡಿ ಆಗಿರುತ್ತೆ. ನಿಮ್ಮ ಕೋಪ, ನಿಮ್ಮ ರಿಗ್ರೆಟ್ ಯಾರೋ ನಿರ್ಮಾಣ ಮಾಡಿರುವ ಸ್ಕ್ರಿಪ್ಟ್ ಆಗಿರುತ್ತೆ. ಹಾಗಿದ್ರೆ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಡಾರ್ಕ್ ಸೈಕಾಲಜಿ. ಇಲ್ಲಿ ನಿಮ್ಮ ಮೈಂಡ್ ಕೂಡ ಬೇರೆಯವರ ಗೇಮ್ ಆಗಿರುತ್ತೆ. ಅನ್ಲಿಸ್ ಯು ಹ್ಯಾವ್ ಸೆನ್ಸ್ ದಟ್ ರಿಮೋಟ್ ಬ್ಯಾಕ್ ಫ್ರಮ್ ದಮ್. ಇವತ್ತಿನ ಕಾಲದಲ್ಲಿ ಡಾರ್ಕ್ ಸೈಕಾಲಜಿಯನ್ನ ಪ್ರತಿಯೊಬ್ಬರು ಪ್ರತಿಕ್ಷಣ ಪ್ರತಿಯೊಬ್ಬರ ಮೇಲೆ ಉಪಯೋಗ ಮಾಡ್ತಾನೆ ಇರ್ತಾರೆ. ಈ ರಾಜಕಾರಣಿಗಳು, ಪ್ರೈವೇಟ್ ಕಂಪ್ನಿಗಳು, ನಿಮ್ಮ ಮೇಲೆ ಕೆಲಸ ಮಾಡುವ ಅಧಿಕಾರಿಗಳು, ನೀವು ಇಷ್ಟಪಡುವ ಹುಡುಗಿ, ನಿಮ್ಮ ಆತ್ಮೀಯ ಗೆಳೆಯ, ಎಲ್ಲರೂ ಇವತ್ತಿನ ದಿನ ಈ ಡಾರ್ಕ್ ಸೈಕಾಲಜಿಯನ್ನ ಉಪಯೋಗ ಮಾಡ್ತಾರೆ. ಆದರೂ ಕೂಡ ಏನು ನಡೆದೇ ಇಲ್ಲ ಅನ್ನೋ ಹಾಗೆ ನಟನೆ ಮಾಡ್ತಾರೆ. ಈ ವಿಷಯ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂದ್ರೆ ಯಾರು ಇದರ ಬಗ್ಗೆ ಓಪನ್ಲಿ ಮಾತಾಡೋದಿಲ್ಲ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದೇ ಡಾರ್ಕ್ ಸೈಕಾಲಜಿಗೆ ಸಂಬಂಧಪಟ್ಟ ಕೆಲವು ಸೀಕ್ರೆಟ್ ಟ್ರಿಕ್ಸ್ ಗಳ ಬಗ್ಗೆ ತಿಳಿಯೋಣ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ವಾಟ್ ಈಸ್ ಡಾರ್ಕ್ ಸೈಕಾಲಜಿ? ನೋಡಿ, ಡಾರ್ಕ್ ಸೈಕಾಲಜಿ ಅಂದ್ರೆ ಬೇರೆಯವರ ಮೈಂಡ್ ಜೊತೆಗೆ ಇಂತಹ ಆಟ ಆಡೋದು. ಅದು ನಿಮ್ಗೆ ಗೊತ್ತೇ ಆಗಿರಬಾರ್ದು, ಮತ್ತೆ ಆತ ನಿಮ್ಮ ಕೆಲಸ ಮಾಡಿರ್ಬೇಕು. ಈ ಸೈನ್ಸ್ ಬೇರೆಯವರ ಮೈಂಡ್ ನ ರಿಮೋಟ್ ಕಂಟ್ರೋಲ್ ತಮ್ಮ ಕೈಗೆ ತಗೊಳ್ಳುವ ಹಾಗಿದೆ. ನಿಮ್ಗೆ ಅನ್ಸುತ್ತೆ ನಿರ್ಧಾರ ನಾನೇ ತಗೊಳ್ತಾ ಇದ್ದೇನೆ ಎಂದು, ಆದ್ರೆ ರಿಯಾಲಿಟಿಯಲ್ಲಿ ಬೇರೆಯವರ ಪ್ರೋಗ್ರಾಮಿಂಗ್ ನಡೀತಾ ಇರುತ್ತೆ. ಇದನ್ನ ರಾಬರ್ಟ್ ಗ್ರೀನಿ ದ 48 ಲಾಸ್ ಆಫ್ ಪವರ್ ನಲ್ಲಿ ಹೇಳ್ತಾರೆ. ಕಂಟ್ರೋಲ್ ಪರ್ಸೆಪ್ಷನ್ ಅಂಡ್ ಯು ಕಂಟ್ರೋಲ್ ರಿಯಾಲಿಟಿ. ಅಂದ್ರೆ ನೀವು ಒಬ್ಬ ವ್ಯಕ್ತಿಯ ಥಿಂಕಿಂಗ್ ಡೈರೆಕ್ಷನ್ ಬದಲಾವಣೆ ಮಾಡಿದ್ರೆ ನೀವು ಅವರ ಜಗತ್ತನ್ನೇ ಬದಲಾವಣೆ ಮಾಡಬಹುದು. ಪಾಯಿಂಟ್ ನಂಬರ್ 1, ಸೋಷಿಯಲ್ ಪ್ರೂಫಿಂಗ್. ಇದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನಿಂದ ತಿಳಿಯೋಣ. ಕೆಲವು ದಿನಗಳ ಮುಂಚೆ ನಾನು ಒಂದು ಸ್ಮಾರ್ಟ್ ಫೋನ್ ಖರೀದಿ ಮಾಡಲು ಹೋಗಿದ್ದೆ. ಮನೆಯಿಂದ ನಿರ್ಧಾರ ಮಾಡಿ ಹೋಗಿದ್ದೆ ಇದೇ ಫೋನ್ ಅನ್ನ ಖರೀದಿ ಮಾಡಬೇಕು ಅಂತ. ಸ್ಟೋರ್ ಒಳಗೆ ಅದು ಅವೈಲೇಬಲ್ ಇರಲಿಲ್ಲ. ಆದ್ರೆ ಸೇಲ್ಸ್ ಮ್ಯಾನ್ ಹತ್ತಿರ ಇನ್ಬಿಲ್ಟ್ ಡಾರ್ಕ್ ಸೈಕಾಲಜಿಯ ನಾಲೆಜ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಆತ ಒಂದು ಫೋನ್ ತೋರಿಸಿ ಹೇಳಿದ, ಇದು ಈ ಸಮಯದ ಎಲ್ಲಕ್ಕಿಂತ ಬೆಸ್ಟ್ ಫೋನ್ ಆಗಿದೆ, ಮತ್ತೆ ನೀವು ಖರೀದಿ ಮಾಡಬೇಕು ಅಂತ ಅಂದುಕೊಂಡಿದ್ದು ಸ್ವಲ್ಪ ಔಟ್ಡೇಟೆಡ್ ಆಗಿದೆ. ಇನ್ನೂ ಸ್ವಲ್ಪ ಅಮೌಂಟ್ ಹಾಕಿ ಇದೇ ಪ್ರೈಸ್ ರೇಂಜ್ ಒಳಗೆ ನೀವು ಈ ಫೋನ್ ಖರೀದಿ ಮಾಡಬಹುದು. ಮತ್ತೆ ಆತನ ಜೇಬಿಗೆ ಕೈ ಹಾಕಿ ಆತ ಅದೇ ಫೋನ್ ಅನ್ನ ತೋರಿಸಿ ಹೇಳಿದ, ಇಲ್ಲಿ ನೋಡಿ, ನಾನು ಕೂಡ ಇದೇ ಫೋನ್ ಅನ್ನ ಉಪಯೋಗ ಮಾಡ್ತಾ ಇರೋದು. ಈಗ ಇಷ್ಟು ದೊಡ್ಡ ಸ್ಟೋರ್ ನ ಮಾಲೀಕ ಮತ್ತೆ ಅವನ ಹತ್ತಿರ ಅಷ್ಟೊಂದು ಫೋನ್ಗಳಿವೆ, ಆತ ಕೂಡ ಇದೇ ಫೋನ್ ಅನ್ನ ಉಪಯೋಗ ಮಾಡ್ತಾನೆ ಅಂದ್ಮೇಲೆ ಇದು ವ್ಯಾಲ್ಯೂ ಫಾರ್ ಮನಿ ಇರಬಹುದು ಅಂತ ಅನ್ಕೊಂಡು ನಾನು ಆ ಫೋನ್ ಅನ್ನ ಖರೀದಿ ಮಾಡಿದೆ. ಆ ಫೋನ್ ಅಷ್ಟೊಂದು ಸರಿಯಾಗಿ ಇರಲಿಲ್ಲ, ಆದ್ರೆ ಡಾರ್ಕ್ ಸೈಕಾಲಜಿ ಅಂತೂ ಉಪಯೋಗ ಆಯಿತು. ಮತ್ತೆ ಇದನ್ನೇ ಹೇಳ್ತಾರೆ ಸೋಷಿಯಲ್ ಪ್ರೂಫಿಂಗ್. ಯಾವಾಗ ನಮಗೆ ಅನ್ಸುತ್ತೆ ಬೇರೆಯವರು ಯಾವುದೋ ಒಂದು ವಸ್ತುವನ್ನು ಇಷ್ಟಪಡ್ತಾ ಇದ್ರೆ ನಮಗೂ ಆ ವಸ್ತು ಇಷ್ಟ ಆಗಲು ಪ್ರಾರಂಭ ಆಗುತ್ತೆ. ಉದಾಹರಣೆಗೆ ಹೊಸ ಜೀನ್ಸ್, ಹೊಸ ಜಾಕೆಟ್ ಅಥವಾ ಹೊಸ ಹಾಡು ಇತ್ಯಾದಿ. ನೋಡಿ, ಅನೇಕ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಏಜೆನ್ಸಿಗಳು ಇದೇ ಟ್ರಿಕ್ ನ ಉಪಯೋಗ ಮಾಡುತ್ತೆ, ಫೇಕ್ ಸೋಷಿಯಲ್ ಪ್ರೂಫ್ ನ ಬಬಲ್ ಕ್ರಿಯೇಟ್ ಮಾಡಲು. ಉದಾಹರಣೆಗೆ ಒಂದು ಸಿನಿಮಾದ ಪಾಸಿಟಿವ್ ರಿವ್ಯೂ ನೋಡಿ ನಾವು ಕೂಡ ಆ ಮೂವಿ ನೋಡಲು ಹೋಗ್ತೀವಿ, ಆದ್ರೆ ಆ ಮೂವಿ ಅಷ್ಟೊಂದು ಸರಿಯಾಗಿ ಇರೋದಿಲ್ಲ. ಇನ್ಫ್ಲೂಯೆನ್ಸ್ ದ ಸೈಕಾಲಜಿ ಆಫ್ ಪರ್ಸೆಪ್ಷನ್ ಪುಸ್ತಕದಲ್ಲಿ ರಾಬರ್ಟ್ ಗ್ರೀನಿ ಹೇಳ್ತಾರೆ, ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಕನ್ಫ್ಯೂಸ್ ಆಗಿದ್ದಾಗ ಅಲ್ಲಿ ನಾವು ನಮ್ಮ ಅಕ್ಕಪಕ್ಕ ಇರುವಂತಹ ಜನರನ್ನ ನೋಡಿ ನಿರ್ಧಾರ ತಗೊಳ್ಳುತ್ತೇವೆ, ಅಥವಾ ಸೆಲೆಬ್ರಿಟೀಸ್, ಸ್ಟಾರ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಹೈಪ್ ಅನ್ನ ನೋಡಿ ನಿರ್ಧಾರ ತಗೊಳ್ಳುತ್ತೇವೆ ಏನನ್ನ ಮಾಡುವುದು ಸರಿ ಇದೆ ಅನ್ನೋದು. ಪಾಯಿಂಟ್ ನಂಬರ್ 2, ದ ರಿವರ್ಸ್ ಟ್ರ್ಯಾಪ್. ನೋಡಿ, ಮನುಷ್ಯ ಅದನ್ನೇ ಮಾಡ್ತಾನೆ ಯಾವುದನ್ನ ಆತನಿಗೆ ಇದನ್ನ ಮಾಡಬೇಡ ಎಂದು ಹೇಳಿರ್ತಾರೆ. ಇದೊಂದು ಸಿಂಪಲ್ ಟ್ರೂತ್ ಆಗಿದೆ, ಮತ್ತೆ ಇದನ್ನ ನೀವು ಉಪಯೋಗ ಮಾಡಿ ಬೇರೆಯವರಿಗೆ ತಮ್ಮ ಇಷ್ಟದಂತೆ ನಡೆಸಿಕೊಳ್ಳಬಹುದು ವಿಥೌಟ್ ಎನಿ ಫೋರ್ಸ್. ಅಂದ ಹಾಗೆ ನೀವು ಕೂಡ ಇದನ್ನ ಮಾಡಬಹುದು. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ರಿವರ್ಸ್ ಸೈಕಾಲಜಿಯನ್ನ ಅರ್ಥ ಮಾಡಿಕೊಂಡ್ರೆ, ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನೀವು ಯಾರಿಗಾದ್ರೂ ಹಿಂದೆ ತಿರುಗಿ ನೋಡ್ಬೇಡ ಎಂದು ಹೇಳಿದ್ರೆ ಆತನ ಮನಸ್ಸು ತುಂಬಾ ಆಸೆ ಪಡುತ್ತೆ ಹಿಂದೆ ತಿರುಗಿ ನೋಡಲು, ಮತ್ತೆ ಆತ 100% ಹಿಂದೆ ತಿರುಗಿ ನೋಡ್ತಾನೆ. ಅದೇ ತರ ನಿಮಗೆ ಈ ವಿಡಿಯೋ ನೋಡ್ಬೇಡಿ ಅಂದ್ರೆ ತುಂಬಾ ಸಾಧ್ಯತೆಗಳಿವೆ ನೀವು ಈ ವಿಡಿಯೋ ನೋಡುವುದು, ಆಮೇಲೆ ನೀವು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಮತ್ತೆ ಇದೇ ಆಗಿರುತ್ತೆ ರಿವರ್ಸ್ ಟ್ರ್ಯಾಪ್. ಇದೊಂದು ಇಂತಹ ಮೈಂಡ್ ಗೇಮ್ ಆಗಿದೆ. ಇದರಲ್ಲಿ ನೀವು ಏನನ್ನು ಡೈರೆಕ್ಟ್ಲಿ ಹೇಳೋದಿಲ್ಲ, ಆದ್ರೆ ಎದುರಿನ ವ್ಯಕ್ತಿ ಅದನ್ನೇ ಮಾಡ್ತಾನೆ ಯಾವುದು ನೀವು ಅಂದುಕೊಂಡಿರೋದು. ಉದಾಹರಣೆಗೆ, ನೀವು ಆಸೆ ಪಡ್ತೀರಾ ನಿಮ್ಮ ಗೆಳೆಯ ಈ ಕೆಲಸ ಮಾಡಬೇಕು ಎಂದು, ಅದಕ್ಕೆ ನೀವು ನೇರವಾಗಿ ನನ್ನ ಈ ಕೆಲಸ ಮಾಡ್ತೀಯಾ ಅಂದ್ರೆ ಆತ ಅದನ್ನ ಅವಾಯ್ಡ್ ಮಾಡಬಹುದು, ಇಲ್ಲ ನೋ ಎಂದು ಹೇಳಬಹುದು. ಆದ್ರೆ ಅದೇ ಮಾತನ್ನ ನೀವು ಈ ತರ ಹೇಳ್ಬೇಕು, ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು, ಆದ್ರೆ ಇರ್ಲಿ ಬಿಡು, ಅದು ನಿನ್ನಿಂದ ಆಗೋದಿಲ್ಲ, ತುಂಬಾ ಕಷ್ಟದ ಕೆಲಸ ಇದೆ ಅಂತ ಹೇಳಿದ್ರೆ ಸಾಕು. ಈ ಮಾತಿನಿಂದ ಆತನ ಈಗೋ ಹರ್ಟ್ ಆಗುತ್ತೆ, ಮತ್ತೆ ಆತ ತಕ್ಷಣ ಇದನ್ನ ಪ್ರೂಫ್ ಮಾಡಲು ಪ್ರಾರಂಭ ಮಾಡ್ತಾನೆ. ನೋಡಿ, ಇದೊಂದು ಮೈಂಡ್ ಹ್ಯಾಕ್ ಆಗಿದೆ. ನೀವು ಇದನ್ನ
ಇದನ್ನ ಮಾಡಿಬಿಡಿ ಅಂತ ಹೇಳಿದ್ರಿ, ಆದರೆ ಆತ ಅದನ್ನೇ ಮಾಡಲು ಮುಂದಾಗ್ತಾನೆ. ಅದಕ್ಕೆ ಈ ಟ್ರಿಕ್ಸ್ ತುಂಬಾ ಡೇಂಜರ್ ಆಗಿದೆ, ಮತ್ತೆ ಎದುರಿನ ವ್ಯಕ್ತಿಗೆ ಅರ್ಥನೇ ಆಗೋದಿಲ್ಲ. ಅವನ ಈ ಡಿಸಿಷನ್ ಅವನದು ಇರಲೇ ಇಲ್ಲ, ಆದರೂ ಆತ ಈ ಕೆಲಸ ಮಾಡ್ತಾನೆ. ಜಸ್ಟ್ ಆ ಇಂಪಲ್ಸ್ ಅನ್ನ ಕಂಟ್ರೋಲ್ ಮಾಡಿ ಸಾಕು, ನೀವೇ ಆಗೋಗ್ತೀರಾ ಈ ಗೇಮ್ ಚೇಂಜರ್. ಪಾಯಿಂಟ್ ನಂಬರ್ 3, ಮಾಸ್ಟರ್ ಆಫ್ ಚಾಯ್ಸ್. ನಿಮಗೆ ಅನಿಸ್ತಾ ಇರಬಹುದು ಜನ ತಮ್ಮ ಇಷ್ಟದಂತೆ ನಿರ್ಧಾರಗಳನ್ನ ತಗೊಳ್ತಾರೆ ಅಂತ, ಆದರೆ ಇದು ಅರ್ಧ ಸತ್ಯ. ಜನ ಕೇವಲ ಅದನ್ನೇ ಆಯ್ಕೆ ಮಾಡ್ತಾರೆ. ಅವರ ಮುಂದೆ ಇಟ್ಟಿರುವುದು ಅಸಲಿ ಆಟ. ಆ ವ್ಯಕ್ತಿ ಗೆಲ್ತಾನೆ ಯಾರು ಆಯ್ಕೆಗಳನ್ನ ನಿರ್ಧಾರ ಮಾಡಿರ್ತಾನೆ. ಪವರ್ ಇಸ್ ನಾಟ್ ಫೋರ್ಸಿಂಗ್ ಪೀಪಲ್, ಇಟ್ಸ್ ಇನ್ ಫ್ರೇಮಿಂಗ್ ದೇರ್ ಚಾಯ್ಸ್. ಉದಾಹರಣೆಗೆ, ನಿಮ್ಮ ಗೆಳೆಯ ನಿಮ್ಮ ಜೊತೆಗೆ ಆಚೆ ಬರಬೇಕು ಅಂತ ಅನ್ಕೊಳ್ತೀರಾ, ಅದಕ್ಕಾಗಿ ನೀವು ನೇರವಾಗಿ ನಡಿ ಸ್ವಲ್ಪ ಆಚೆ ಹೋಗಿ ಬರೋಣ ಅಂದ್ರೆ ಆತ ನೋ ಅನ್ಬಹುದು. ಆತನಿಗೆ ಆಚೆ ಬರಲು ಇಷ್ಟ ಇಲ್ಲದೆ ಇರಬಹುದು, ಅಥವಾ ಆತ ನೇರವಾಗಿ ಆಗೋದಿಲ್ಲ ಅಂತಾನೂ ಹೇಳಬಹುದು. ಅದೇ ನೀವು ಅವನಿಗೆ ಕೆಫೆಗೆ ಹೋಗೋಣ ಅಥವಾ ಪಿಜ್ಜಾ ಹಟ್ಗೆ ಹೋಗೋಣ ಅಂತ ಕೇಳಿದ್ರೆ ಆತ ತಕ್ಷಣ ರೆಡಿ ಆಗ್ತಾನೆ. ಅವನ ಹತ್ತಿರ 2 ಆಯ್ಕೆಗಳಿವೆ, ಆದರೆ ಈ 2 ಆಯ್ಕೆಗಳ ರಿಸಲ್ಟ್ ಒಂದೇ ಆಗಿರುತ್ತೆ. ಆತ ನಿಮ್ಮ ಜೊತೆಗೆ ಆಚೆ ಬರಲು ರೆಡಿ ಆಗಿದ್ದಾನೆ, ಮತ್ತೆ ಆತನಿಗೆ ಅನ್ಸುತ್ತೆ ಆತನೇ ಈ ನಿರ್ಧಾರ ಮಾಡಿದ್ದು ಅಂತ. ಆದ್ರೆ ನಿಜವಾದ ಕಂಟ್ರೋಲ್ ನಿಮ್ಮ ಕೈನಲ್ಲಿ ಇರುತ್ತೆ, ಮತ್ತೆ ಇದೇ ಆಗಿರುತ್ತೆ ಮಾಸ್ಟರ್ ಆಫ್ ಚಾಯ್ಸ್. ಮತ್ತೆ ಇದನ್ನೇ ದೊಡ್ಡ ದೊಡ್ಡ ರಾಜಕಾರಣಿಗಳು ಉಪಯೋಗ ಮಾಡ್ತಾರೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಉಪಯೋಗ ಮಾಡುತ್ತೆ. ಉದಾಹರಣೆಗೆ ಬೈ 1 get 1 ಫ್ರೀ ಅಥವಾ ಬೈ 2 get 50% ಆಫ್ ಇತ್ಯಾದಿ. ನಿಮ್ಗೆ ಅನ್ಸುತ್ತೆ ನೀವು ಬೆಸ್ಟ್ ಆಯ್ಕೆ ಮಾಡಿದ್ದೀರಾ ಅಂತ, ಆದ್ರೆ ನೀವು ಎರಡನ್ನೂ ಖರೀದಿ ಮಾಡಿರ್ತೀರಾ. ನೋಡಿ, ಜನರಿಗೆ ಯಾವತ್ತೂ ಫುಲ್ ಫ್ರೀಡಮ್ ನ ಅವಶ್ಯಕತೆ ಇರೋದಿಲ್ಲ, ಅವರಿಗೆ ಕೇವಲ ಕಂಟ್ರೋಲ್ ಫ್ರೀಡಮ್ ಬೇಕು. ಅಲ್ಲಿ ಅವರ ಈಗೋ ಸೇಫ್ ಆಗಿರ್ಬೇಕು. ಅದಕ್ಕೆ ನೀವು ಕೇವಲ ಆಯ್ಕೆಗಳನ್ನ ಕಂಟ್ರೋಲ್ ಮಾಡಿ, ಮತ್ತೆ ಅವರು ತಗೊಳ್ಳುವ ನಿರ್ಧಾರಗಳ ಮಾಲೀಕ ನೀವೇ ಆಗಿರ್ತೀರಾ. ಪಾಯಿಂಟ್ ನಂಬರ್ 4, ದ ಗಿಲ್ಟ್ ಟ್ರ್ಯಾಪ್. ನೋಡಿ, ಗಿಲ್ಟ್ ಟ್ರ್ಯಾಪ್ ಇದೊಂದು ಇಂತಹ ಇಮೋಷನ್ ಆಗಿದೆ, ಮನುಷ್ಯನನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಜನ ಆವಾಗ್ಲೂ ರಿಯಾಕ್ಟ್ ಮಾಡೋದಿಲ್ಲ ಅವರಿಗೆ ಫೋರ್ಸ್ ಮಾಡಿದಾಗ್ಲೂ, ಆದ್ರೆ ಯಾವಾಗ ಅವರಿಗೆ ಗಿಲ್ಟಿ ಫೀಲ್ ಆಗುತ್ತೆ ಆಗ ಅವರು ತಾನಾಗಿಯೇ ಮುಚ್ಚಿಕೊಳ್ತಾರೆ. ಉದಾಹರಣೆಗೆ, ನಿಮ್ಮ ಒಬ್ಬ ಗೆಳೆಯ ನಿಮ್ಮನ್ನ ಪದೇ ಪದೇ ಭೇಟಿಯಾಗುವ ಪ್ರಾಮಿಸ್ ಮಾಡ್ತಾನೆ, ಮತ್ತೆ ಆತನೇ ಅವಾಯ್ಡ್ ಮಾಡ್ತಾನೆ. ಒಂದ್ ವೇಳೆ ನೀವು ನೇರವಾಗಿ ನೀನು ಯಾವತ್ತೂ ಟೈಮ್ ತೆಗೆಯೋದೇ ಇಲ್ಲ ಅಂದ್ರೆ ಆತ ಇನ್ನೂ ದೂರ ಆಗ್ತಾನೆ. ಅದೇ ನೀವು ನನಗೆ ಅರ್ಥ ಆಗುತ್ತೆ, ಒಂದ್ ವೇಳೆ ನಾನು ಕೂಡ ನಿನಗೆ ಇಂಪಾರ್ಟೆಂಟ್ ಆಗಿದ್ದಿದ್ರೆ ನೀನು ನನಗಾಗಿ ಟೈಮ್ ತೆಗಿತಾ ಇದ್ದೆ ಅಂತ ಹೇಳಿ ಜಸ್ಟ್ ಈ ಮಾತು ಕೇಳಿ ಅವನಲ್ಲಿ ಇದ್ದ ಗಿಲ್ಟ್ ಆಕ್ಟಿವ್ ಆಗುತ್ತೆ. ಅವನಿಗೆ ಅನ್ಸುತ್ತೆ ಆತ ನಿಮ್ಮ ಇಮೋಷನ್ ಹರ್ಟ್ ಮಾಡಿದ್ದಾನೆ ಅಂತ. ಆತನೇ ಮುಂದೆಯಿಂದ ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ತಾನೆ, ಆತನೇ ಯಾಕೆ ಬಿಸಿ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ, ಆತನೇ ಸಾರಿ ಕೇಳ್ತಾನೆ. ಇದರ ನಿಜವಾದ ಮ್ಯಾಜಿಕ್ ಇಲ್ಲೇ ಇರೋದು. ನೀವು ಏನನ್ನು ಫೋರ್ಸ್ ಮಾಡೇ ಇಲ್ಲ, ನೀವು ಕೇವಲ ಒಂದು ಇಮೋಷನಲ್ ಮಿರರ್ ಆತನ ಮುಂದೆ ಇಟ್ರಿ, ಮತ್ತೆ ಎದುರಿನ ವ್ಯಕ್ತಿ ತನ್ನ ಗಿಲ್ಟ್ ಅನ್ನ ನೋಡಿ ತಾನಾಗಿಯೇ ಬದಲಾಗಲು ಪ್ರಾರಂಭ ಮಾಡ್ತಾನೆ. ಮತ್ತೆ ಈ ಟ್ರಿಕ್ಸ್ ಅನ್ನ ಹೆಚ್ಚಾಗಿ ಹುಡುಗಿಯರು ಉಪಯೋಗ ಮಾಡ್ತಾರೆ ರಿಲೇಶನ್ಶಿಪ್ ನಲ್ಲಿ. ನಿಮ್ಮ ಜೊತೆಗೂ ಈ ತರ ಆಗಿದ್ದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಪಾಯಿಂಟ್ ನಂಬರ್ 5, ದ ಇಮೋಷನಲ್ ಹೈಜಾಕ್. ನೋಡಿ, ಮನುಷ್ಯ ಜಾಸ್ತಿ ನಿರ್ಧಾರಗಳನ್ನ ಲಾಜಿಕ್ ನಿಂದ ಅಲ್ಲ, ಬದಲಾಗಿ ಇಮೋಷನ್ಸ್ ನಿಂದ ತಗೊಳ್ತಾನೆ. ಮತ್ತೆ ಯಾರು ನಿಮ್ಮ ಇಮೋಷನ್ಸ್ ಗಳ ಮೇಲೆ ಹಿಡಿತ ಸಾಧಿಸಿರ್ತಾರೆ ಆತನ ಕೈನಲ್ಲಿ ನಿಮ್ಮ ಮೈಂಡ್ ನ ರಿಮೋಟ್ ಕಂಟ್ರೋಲ್ ಇರುತ್ತೆ. ಮತ್ತೆ ಅದೇ ಆಗಿರುತ್ತೆ ದ ಇಮೋಷನಲ್ ಹೈಜಾಕ್. ಒಂದು ಇಂತಹ ಸೈಕಾಲಜಿಕಲ್ ಮೂಮೆಂಟ್. ಇದರಲ್ಲಿ ಒಬ್ಬ ವ್ಯಕ್ತಿ ಪ್ರೀತಿ, ಗಿಲ್ಟ್, ಶಾಕ್ ಅಥವಾ ಭಯದ ಅಧೀನದಲ್ಲಿ ಇರ್ತಾನೆ. ಮತ್ತೆ ಆ ನಿರ್ಧಾರ ಆತ ಆ ಮೂಮೆಂಟ್ ನ ಬೇಸ್ ಮೇಲೆ ತಗೊಳ್ತಾನೆ, ಆದ್ರೆ ರಿಯಾಲಿಟಿಯ ಬೇಸ್ ಮೇಲೆ ತಗೊಳ್ಳೋದಿಲ್ಲ. ನೋಡಿ, ರಾಜಕಾರಣಿಗಳು ಭಾಷಣ ಮಾಡುವಾಗ ಫ್ಯಾಕ್ಟ್ ಗಳ ಬಗ್ಗೆ ಮಾತಾಡೋದಿಲ್ಲ, ಬದಲಾಗಿ ಅವರು ಫೀಲಿಂಗ್ಸ್ ಹುಟ್ಟು ಹಾಕ್ತಾರೆ. ಉದಾಹರಣೆಗೆ, ಭಯ, ಕೋಪ ಅಥವಾ ಆಸೆಯ ಬಗ್ಗೆ ಮಾತಾಡ್ತಾರೆ. ಒಂದ್ಸಲ ನೀವು ಅವರ ಇಮೋಷನ್ಸ್ ನೊಂದಿಗೆ ಹೊಂದಿಕೊಂಡ್ರೆ ನಿಮ್ಮ ವೋಟ್ ಅವರ ಫೇವರ್ ನಲ್ಲಿ ಹೋಗುತ್ತೆ. ಮತ್ತೆ ಇದನ್ನೇ ಹೇಳ್ತಾರೆ ಇಮೋಷನಲ್ ಹೈಜಾಕ್. ಒಂದೇ ಕ್ಷಣದ ಇಮೋಷನ್ಸ್ ನಲ್ಲಿ ಮನುಷ್ಯ ಆ ನಿರ್ಧಾರವನ್ನು ತಗೊಳ್ತಾನೆ, ಅದರ ಪಶ್ಚಾತ್ತಾಪ ಅವನಿಗೆ ನಂತರ ಆಗುತ್ತೆ, ಮತ್ತೆ ಅಲ್ಲಿವರೆಗೆ ಗೇಮ್ ಮುಕ್ತಾಯ ಆಗಿರುತ್ತೆ. ಒಂದ್ ವೇಳೆ ನಿಮಗೆ ಯಾರ್ದಾದ್ರೂ ಮೈಂಡ್ ಕಂಟ್ರೋಲ್ ಮಾಡುವುದು ಇದ್ರೆ ಮೊದಲು ಅವರ ಇಮೋಷನ್ಸ್ ಗಳನ್ನ ಕಂಟ್ರೋಲ್ ಮಾಡಿ. ಅಂದ ಹಾಗೆ ಜನರಿಗೆ ಯಾರು ಯಾವ ಲಾಜಿಕ್ ಕೊಟ್ರು ಅನ್ನೋದು ನೆನಪಿನಲ್ಲಿ ಇರೋದಿಲ್ಲ, ಬದಲಾಗಿ ಅವರಿಗೆ ಯಾರು ಹೇಗೆ ಫೀಲ್ ಮಾಡಿಸಿದ್ರು ಅನ್ನೋದೇ ನೆನಪಿನಲ್ಲಿ ಇಡ್ತಾರೆ. ಈ ಎಲ್ಲಾ ಟ್ರಿಕ್ಸ್ ಗಳನ್ನ ಉಪಯೋಗಿಸಿ ಬೇರೆಯವರ ಮೈಂಡ್ ಅನ್ನ ನೀವು ಡೀಪ್ಲಿ ಇನ್ಫ್ಲುಯೆನ್ಸ್ ಮಾಡಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.